ಯಾಕೆಂದ್ರೆ ಇಲ್ಲಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಜಿಸಿ ಚಂದ್ರಶೇಖರ್ ಬರ್ತಾರೆ, ಅವರು ಬಂದ ನಂತರ ಹೋರಾಟವನ್ನ ಆರಂಭ ಮಾಡ್ತೇವೆ ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಟ್ರಾಫಿಕ್ ನ ಕಾರಣದಿಂದ ಜಿಸಿ ಚಂದ್ರಶೇಖರ್ ತಡವಾಗಿ ಬಂದಿದ್ರು ಕೂಡ ಇಲ್ಲಿ ಸೇರಿದಂತ ಅನೇಕ ತಂಡಗಳನ್ನ ಈಗಾಗಲೇ ಬಿಎಂಟಿಸಿಯ ಬಸ್ಗಳಲ್ಲಿ ವಶಕ್ಕೆ ಪಡೆಯಲಾಗಿದೆ. ಲೈವ್ ವಿಜುವಲ್ ಅನ್ನ ನಿಮ್ಮ ರಿಪಬ್ಲಿಕ್ ತಂಡ ತೋರಿಸ್ತಾ ಇದೆ. ಲೈವ್ ವಿಜುವಲ್ ನಲ್ಲಿರುವಂತ ಒಂದು ವಿಜುವಲ್ ನ ನೀವು ನೋಡ್ತಾ ಇರುವಂತದ್ದು. ಇಲ್ಲಿ ನಾವು ಗಮನದ ಮತ್ತೊಂದು ಅಂಶ ಏನಂದ್ರೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಒಳ ಹೋಗಿ ಅವರನ್ನ ಮಾತನಾಡಿಸುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಮಂಜಣ್ಣ ಬಾ ಹೊರಗಡೆ ಬಾ. ನೀವು ನೋಡಿ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಳ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಮಹಿಳೆಯರನ್ನ ಕೂಡ ವಶಕ್ಕೆ ಪಡಿತಾ ಇರುವಂತದ್ದು. ಪೊಲೀಸರ ಕರ್ತವ್ಯಕ್ಕೆ ನಾವು ಅಡ್ಡಿಪಡಿಸೋದು ಬೇಡ, ಅವರ ಕರ್ತವ್ಯನ ಅವರು ಮಾಡ್ತಿರುವಂತ ಕಾರಣದಿಂದಾಗಿ ನಾವು ಈ ಸಂದರ್ಭದಲ್ಲಿ ಬಸ್ಸಿನಲ್ಲಿ ಹೋಗಿ ಮಾತನಾಡಿಸುವಂತ ಪ್ರಯತ್ನಕ್ಕೆ ಸದ್ಯಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ರು ಕೂಡ ಪೊಲೀಸರು ಅವರ ಕರ್ತವ್ಯವನ್ನ ಈಗ ಮಾಡ್ತಿದ್ದಾರೆ, ವಶಕ್ಕೆ ಪಡಿತಾ ಇದ್ದಾರೆ. ಇಲ್ಲಿ ನಾವು ಗಮನಿಸ್ತಾ ಇರುವಂತದ್ದು ಜಿಸಿ ಚಂದ್ರಶೇಖರ್ ಅವ್ರನ್ನ ಇಳಿಯೋದಕ್ಕೆ ಮನವಿ ಮಾಡ್ತಿದ್ದಾರೆ. ಈ ಹೋರಾಟ ನಾವು ಟೆನಿಕಾಸ್ಟ್ ನಿಲ್ಸಲ್ಲ. ಇವತ್ತು ಪ್ರಜಾಪ್ರಭುತ್ವದ ಮೇಲೆ ಇವತ್ತು ಹಲ್ಲೆ ನಡೀತಾ ಇರುವಂತದ್ದು. ಯಾರೇ ಅರೆಸ್ಟ್ ಮಾಡಿದ್ರು ಕೂಡ ನಮ್ಮ ಹೋರಾಟನ ನಿಲ್ಲಿಸೋ ಪ್ರಶ್ನೆ ಇಲ್ಲ. ನಾವು ಜಿಸಿ ಚಂದ್ರಶೇಖರ್ ಅವರ ಮಾತನ್ನ ಗಮನಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಹೋರಾಟವನ್ನ ನಿಲ್ಲಿಸೋದಿಲ್ಲ, ಪೊಲೀಸರು ಹತ್ತಿಕ್ಕುವಂತ ಕೆಲಸವನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಗಮನಿಸಬೇಕು, ಸರ್ಕಾರ ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್ನ ಸರ್ಕಾರವೇ. ಆದ್ರೆ ಅವರದ್ದೇ ಸರ್ಕಾರ ಅವರ ಕಾರ್ಯಕರ್ತರನ್ನ ವಶಕ್ಕೆ ಪಡೀತಾ ಇದೆ ಅನ್ನೋದನ್ನ ಅವರೇ ಹೇಳ್ತಿದ್ದಾರೆ. ಇಲ್ಲಿ ಗಮನಿಸಿ, ಮತ್ತೊಂದು ಹಂತದಲ್ಲಿ ಪೊಲೀಸರು ವಾಪಸ್ ಈಗ ಬರ್ತಿರುವಂತದ್ದು. ವಶಕ್ಕೆ ಪಡೆದಿರುವಂತ ಕಾರ್ಯಕರ್ತರು ಇಲ್ಲಿದ್ದಾರೆ. ಇಲ್ಲಿ ನಸೀರ್ ಅಹಮದ್, ಸಲೀಂ ಅಹಮದ್ ಅವರಿದ್ದಾರೆ. ಕಾಂಗ್ರೆಸ್ನ ನಾಯಕರಿಗೆ ವಶಕ್ಕೆ ಪಡೆದು ಕೂಡ ತೊಂದರೆ ಇಲ್ಲ, ಹೋರಾಟವನ್ನ ಮುನ್ನಡೆಸ್ತೇವೆ ಅಂತ. ಒಂದು ತಾರ್ಕಿಕ ಅಂತ್ಯ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಒಂದು ರಸ್ತೆಯ ಭಾಗದಲ್ಲಿ ಈಗ ಒಂದು ಬೆಂಕಿಯನ್ನ ಹಚ್ಚಿದ್ದಾರೆ. ಇಲ್ಲಿ ಭೂತ ದಹನವನ್ನ ಮಾಡ್ತಾ ಇರುವಂತಹ ಚಿತ್ರಣ ಲೈವ್ ವಿಜುವಲ್ ನಾವು ನೋಡ್ತಾ ಇದ್ದೇವೆ. ಭೂತ ದಹನ ಮಾಡ್ತಿದ್ದಾರೆ. ಭೂತ ದಹನ ಮಾಡ್ತಿರುವಂತಹ ವ್ಯಕ್ತಿಗಳನ್ನ ಈಗ ವಶಕ್ಕೆ ಪಡೆಯಲಾಗ್ತಿರುವಂತದ್ದು. ಭೂತ ದಹನ ಮಾಡೋದಕ್ಕೆ ತಂದಿದ್ದಂತ ವಸ್ತು ಇಲ್ಲಿದೆ. ಭೂತ ದಹನ ಮಾಡಲು ತಂದಿದ್ದಂತ ವಸ್ತುವನ್ನ ಈಗ ಪೊಲೀಸರು ಪಕ್ಕವೇ ಅಂತ ರಣಾಂಗಣ ಆದಂತ ಚಿತ್ರಣ ಈಗ ಇರುವಂತದ್ದು. ಈಗ ಡಿಸಿಪಿರವರು ಇಲ್ಲೇ ಇದ್ದಾರೆ. ವಶಕ್ಕೆ ಪಡೆಯುವ ಕೆಲಸವನ್ನ ಈಗ ಆರಂಭ ಮಾಡಲಾಗಿದೆ. ನೇರವಾಗಿ ಯಾರನ್ನಾದ್ರೂ ಒಬ್ಬರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಯಾರ ಭೂತ ದಹನ ಮಾಡಿದ್ರು ಅಂತ. ಇದು ಅಮಿತ್ ಶಾ ಮತ್ತೆ ಮೋದಿ ಅವರದು. ಮೋದಿ ಅವರ ಮುದ್ದ ಔಡ ಶೆಟ್ಟಿ ಅಂತ ಇದನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಮಂಜುನಾಥ್ ಗೌಡರನ್ನ ವಶಕ್ಕೆ ಪಡೆಯಲಾಗಿದೆ. ಪಡೆಯಲಾಗಿದೆ. ಕಾರಣ ಹೇಳ್ತಿರೋದು ಅಮಿತ್ ಶಾ ಅವರು ಹಾಗೂ ಮೋದಿ ಭೂತವನ್ನ. ಇದು ಅಮಿತ್ ಶಾ ಮುದ್ದ. ಅವನೇ ರೌಡಿ ಶೀಟರು, ಹಳೆ ರೌಡಿ ಶೀಟರು, ಹೊಸ ಹೋಮ್ ಮಿನಿಸ್ಟರ್ ಇದ್ದಾರೆ. ಅವನನ್ನ ಸುಟ್ಟಿರೋದು. ಮುಂದಿನ ದಿವಸ ಅವನನ್ನ ಹೊಡಿಕಾಕಿ ಹಾಕ್ತಿವಿ. ಕಾಂಗ್ರೆಸ್ ಅವನ್ನ ಹೊಡಿಕಾಕಿ ಹಾಕ್ತಿವಿ. ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಒಂದೆಲ್ಲ ಒಂದು ದಿವಸ ಅವನ್ನ ಹೊಡಿಕಾಕಿ ಹಾಕ್ತಿವಿ. ಇದನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಅಮಿತ್ ಶಾ ಹಾಗೂ ಮೋದಿರವರನ್ನ ಬೂತ್ಗೆ ಹೋಲಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಮಂಜುನಾಥ್ ಗೌಡ, ಇಂಡಿಯನ್ ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ, ವಶಕ್ಕೆ ಪಡೆಯಲಾಗಿದೆ. ಮುಂದೊಂದು ದಿನ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರುತ್ತೆ, ಆಗ ರೌಡಿ ಶೀಟರ್ ಆಗಿದ್ದಂತ ಅಮಿತ್ ಶಾನ ನಾವು ಕೂಡ ಒಳಗಡೆ ಹಾಕ್ತೀವಿ ಅಂತ ಮಂಜುನಾಥ್ ಗೌಡ ಹೇಳಿರುವಂತದ್ದು. ಬೇಸಿಕಲಿ ಈಗ ಟ್ರಾಫಿಕ್ ಕ್ಲಿಯರ್ ಆಗಿರುವಂತದ್ದು ಒಂದು ಜೊತೆ ಈಗ ಒಂದು ವಿಜುವಲ್ ನಾವು ನೋಡ್ತಾ ಇರೋದು. ಮತ್ತೆ ಹೊಯ್ಸಳವನ್ನ ಅಡ್ಡ ಹಾಕಿದ್ದಾರೆ. ಹೊಯ್ಸಳವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಅಡ್ಡ ಹಾಕಿ ಮಂಜುನಾಥ್ ಗೌಡರನ್ನ ಇಳಿಸಬೇಕು ಅಂತ ಈಗ ಮನವಿ, ಪ್ರತಿಭಟನೆ ಎಲ್ಲವನ್ನ ಮಾಡ್ತಿರುವಂತದ್ದು. ಲೈವ್ ಆಕ್ಷನ್ ಚಿತ್ರಣ ನಿಮ್ಮ ರಿಪಬ್ಲಿಕ್ ಟಿವಿಯಲ್ಲಿ. ವಶಕ್ಕೆ ಪಡೆದಿರುವಂತ ಕಾರ್ಯಕರ್ತರನ್ನ
ಇಳಿಸಬೇಕು ಅಂತ ಈಗ ವಶಕ್ಕೆ ಪಡೆದಿದ್ದಾರೆ. ನೇರವಾಗಿ ಅವ್ರ ಹಿಂದೆ ಮತ್ತೊಂದಿಷ್ಟು ಜನ ಕಾರ್ಯಕರ್ತರು ಕೂಡ ಈಗ ಓಡ್ತಿದ್ದಾರೆ. ಮಂಜುನಾಥ್ ಗೌಡ ಹಾಗೂ 4 ಜನ ಇನ್ನುಳಿದ 4 ಜನವನ್ನ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿ ಸ್ಥಳೀಯ ಪೊಲೀಸರು ಹರಸಾಹಸ ಪಡ್ತಿರುವಂತಹ ಚಿತ್ರಣ. ಮಂಜುನಾಥ್ ಗೌಡರನ್ನ ವಶಕ್ಕೆ ಪಡೆಯಲಾಗಿದೆ. ಇಂಡಿಯನ್ ಯೂತ್ ಕಾಂಗ್ರೆಸ್ನ ಮತ್ತೊಂದಿಷ್ಟು ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಈ ಒಂದು ಕಾರ್ಯವನ್ನ ಅದ್ಭುತವಾಗಿ ಡಿಸಿಪಿ ರವರ ನೇತೃತ್ವದಲ್ಲಿ ಮಾಡಲಾಗ್ತಿದೆ. ಒಂದು ಚಿತ್ರಣ ಟ್ರಾಫಿಕ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರುವಂತದ್ದು, ಟಾಪ್ ಆಂಗಲ್ ಕೊಡ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ. ಶಾಂತಿನಗರದ ರಸ್ತೆ ಈಗ ಕಾಂಗ್ರೆಸ್ನ ಕಾರ್ಯಕರ್ತರೇನಿದ್ರು ಅವರು ಇಡಿ ವಿರುದ್ಧ ನಡೆಸಿದಂತ ಹೋರಾಟದಿಂದಾಗಿ ಈಗ ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಆ ಒಂದು ಹೊಯ್ಸಳ ಏನ್ ನಮಗೆ ಕಾಣ್ತಾ ಇದೆ ಟ್ರಾಫಿಕ್ ಮಧ್ಯದಲ್ಲಿ, ಆ ಒಂದು ಹೊಯ್ಸಳದಲ್ಲೇ ಸದ್ಯದ ಮಟ್ಟಿಗೆ ಮಂಜುನಾಥ್ ಗೌಡ ಹಾಗೂ ತಂಡವನ್ನ ಕಳಿಸಲಾಗ್ತಾ ಇದೆ. ಇದೇ ವಾಹನದಲ್ಲಿ ಮಂಜುನಾಥ್ ಗೌಡ ಅಂಡ್ ಟೀಮ್ ಇದ್ರೆ ಮತ್ತೊಮ್ಮೆ ಅಂತ ರಣಾಂಗಣ ಆದಂತ ಚಿತ್ರಣ ಈಗ ಇರುವಂತದ್ದು. ಈಗ ಡಿಸಿಪಿ ರವರು ಇಲ್ಲೇ ಇದ್ದಾರೆ. ವಶಕ್ಕೆ ಪಡೆಯುವ ಕೆಲಸವನ್ನ ಈಗ ಆರಂಭ ಮಾಡಲಾಗಿದೆ. ನೇರವಾಗಿ ಯಾರನ್ನಾದ್ರೂ ಒಬ್ಬರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಯಾರ ಭೂತ ದಹನ ಮಾಡಿದ್ರು ಅಂತ ಇದು ಅಮಿತ್ ಶಾ ಮತ್ತೆ ಮೋದಿ ಅವ್ರದ್ದು, ಮೋದಿ ಅವರ ಮುದ್ದ ಅವನೇ ಶೆಟ್ಟಿ ಅಂತ ಇದನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಮಂಜುನಾಥ್ ಗೌಡರನ್ನ ವಶಕ್ಕೆ ಪಡೆಯಲಾಗಿದೆ. ಮಂಜುನಾಥ್ ಗೌಡರನ್ನ ವಶಕ್ಕೆ ಪಡೆಯಲಾಗಿದೆ. ಕಾರಣ ಹೇಳ್ತಿರೋದು ಅಮಿತ್ ಶಾ ಅವರು ಹಾಗೂ ಮೋದಿ ಭೂತವನ್ನ. ಇದು ಅಮಿತ್ ಶಾನ ಮುದ್ದ ಅವನೇ ರೌಡಿ ಶೀಟರ್, ಹಳೆ ರೌಡಿ ಶೀಟರ್, ಒಳ್ಳೆ ಹೋಮ್ ಮಿನಿಸ್ಟರ್, ಹೊಸ ಹೋಮ್ ಮಿನಿಸ್ಟರ್ ಇದ್ದಾನೆ, ಅವನನ್ನ ಸುಟ್ಟಿರೋದು. ಮುಂದಿನ ದಿವಸ ಅವನನ್ನ ಒಡಿಕಾಕಿ ಹಾಕ್ತಿವಿ, ಕಾಂಗ್ರೆಸ್ ಅನ್ನ ಒಡಿಕಾಕಿ ಹಾಕ್ತಿವಿ. ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಒಂದಲ್ಲ ಒಂದ್ ದಿವಸ ಅವನ್ನ ಒಡಿಕಾಕಿ ಹಾಕ್ತಿವಿ. ಇದನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಅಮಿತ್ ಶಾ ಹಾಗೂ ಮೋದಿರವರನ್ನ ಬೂತಕ್ಕೆ ಹೋಲಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಮಂಜುನಾಥ್ ಗೌಡ ಇಂಡಿಯನ್ ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ವಶಕ್ಕೆ ಪಡೆಯಲಾಗಿದೆ. ಮುಂದೊಂದು ದಿನ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರುತ್ತೆ, ಆಗ ರೌಡಿ ಶೀಟರ್ ಆಗಿದ್ದಂತ ಅಮಿತ್ ಶಾನ ನಾವು ಕೂಡ ಒಳಗಡೆ ಹಾಕ್ತೀವಿ ಅಂತ ಮಂಜುನಾಥ್ ಗೌಡ ಹೇಳಿರುವಂತದ್ದು. ಬೇಸಿಕಲಿ ಈಗ ಟ್ರಾಫಿಕ್ ಕ್ಲಿಯರ್ ಆಗಿರುವಂತದ್ದು ಒಂದು ಜೊತೆ ಈಗ ಒಂದು ವಿಷುವಲ್ ನಾವು ನೋಡ್ತಾ ಇರೋದು. ಮತ್ತೆ ಹೊಯ್ಸಳವನ್ನ ಅಡ್ಡ ಹಾಕಿದ್ದಾರೆ. ಹೊಯ್ಸಳವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಅಡ್ಡ ಹಾಕಿ ಮಂಜುನಾಥ್ ಗೌಡರನ್ನ ಇಳಿಸಬೇಕು ಅಂತ ಈಗ ಮನವಿ, ಪ್ರತಿಭಟನೆ ಎಲ್ಲವನ್ನ ಮಾಡ್ತಿರುವಂತದ್ದು. ಲೈವ್ ಆಕ್ಷನ್ ಚಿತ್ರಣ ನಿಮ್ಮ ರಿಪಬ್ಲಿಕ್ ಟಿವಿಯಲ್ಲಿ ವಶಕ್ಕೆ ಪಡೆದಿರುವಂತ ಕಾರ್ಯಕರ್ತರನ್ನ ಇಳಿಸಬೇಕು ಅಂತ ಈಗ ವಶಕ್ಕೆ ಪಡೆದಿದ್ದಾರೆ. ನೇರವಾಗಿ ಅವ್ರ ಹಿಂದೆ ಮತ್ತೊಂದಿಷ್ಟು ಜನ ಕಾರ್ಯಕರ್ತರು ಕೂಡ ಈಗ ಓಡ್ತಿದ್ದಾರೆ. ಮಂಜುನಾಥ್ ಗೌಡ ಹಾಗೂ 4 ಜನ ಇನ್ನುಳಿದ 4 ಜನವನ್ನ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ